ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ 9 ಮುಖ್ಯ ಉದ್ಯೋಗಗಳ ಮಂಗಳೂರು ಮತ್ತು ಬೆಂಗಳೂರು ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರಾಗಿ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾವುದೇ ರೀತಿಯ ಡೌಟ್ ಬಂದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ಓಕೆ, ಇವತ್ತಿನ ಮೊದಲನೇ ಉದ್ಯೋಗ ನಿಮಗೆ ಅನಲಿಸ್ಟ್ ಬ್ಯಾಕ್ ಆಫೀಸು, ಡಾಕ್ಯುಮೆಂಟೇಷನು ಅಥವಾ ಕೇಸ್ ಮ್ಯಾನೇಜ್ಮೆಂಟು ಹುದ್ದೆಗೆ ಅವಕಾಶ. ಇದು ಅನಲಿಸ್ಟ್ ಬ್ಯಾಕ್ ಆಫೀಸ್ ಹುದ್ದೆ ಮಂಗಳೂರಿನಲ್ಲಿ. ಇದು 9 ಗಂಟೆ ಕೆಲಸ. ಪ್ರತಿ ತಿಂಗಳು ರೊಟೇಷ್ನಲ್ ಎವ್ರಿ ಈವ್ನಿಂಗು ಮತ್ತು ನೈಟ್ ಶಿಫ್ಟ್ ಕೂಡ ಇದೆ. ಹುದ್ದೆಯ ವಿವರ: ಗ್ರಾಹಕರ ಡಾಕ್ಯುಮೆಂಟನ್ನು ಪರಿಶೀಲಿಸೋದು ಮತ್ತು ಕೇಸ್ ಮ್ಯಾನೇಜ್ಮೆಂಟ್ ಮಾಡೋದು ಮತ್ತು ಸಂಬಂಧಿತ ವಿಭಾಗಗಳು ಅಥವಾ ವಕೀಲರೊಂದಿಗೆ ಸಂಯೋಜನೆ ಮಾಡುವಂಥ ಜವಾಬ್ದಾರಿ. ಮುಖ್ಯ ಜವಾಬ್ದಾರಿ: ಗ್ರಾಹಕರಿಂದ ಸಲ್ಲಿಸಿದ ದಾಖಲೆಯನ್ನು ಪರಿಶೀಲಿಸುವುದು, ಹೊಸ ಕೇಸಸ್ ಸೃಷ್ಟಿಸುವುದು ಅಥವಾ ಹಳೆಯ ಕೇಸ್ಗಳಿಗೆ ಜೋಡಿಸುವುದು ಮತ್ತು ಕಾನೂನು ನಿಯಮಗಳ ಪ್ರಕಾರ ಡಿಸ್ಕ್ಲೇಮರ್ ಪರಿಶೀಲನೆ, ಸಂಬಂಧಿತ ವಿಭಾಗ ಅಥವಾ ವಕೀಲರಿಗೆ ದಾಖಲೆಗಳನ್ನು ಕಳುಹಿಸುವುದು, ಸರಿಯಾದ ಡಾಕ್ಯುಮೆಂಟೇಷನ್ನು ಮತ್ತು ಪ್ರೊಸೆಸ್ ಫಾಲೋ ಮಾಡೋದು, ಗುಣಮಟ್ಟ ಮತ್ತು ಉತ್ಸಾಹತೆ ಸ್ಟ್ಯಾಂಡರ್ಡ್ಸ್ ಕಾಪಾಡೋದು ಮತ್ತು ಟ್ರೈನಿಂಗ್ ಮತ್ತು ನಾಲೆಜ್ ಶೇರಿಂಗ್ನಲ್ಲಿ ಭಾಗವಹಿಸುವಂಥ ಕೆಲಸ. ಅರ್ಹತೆ: BE ಅಥವಾ BCA ಅಥವಾ BSc ಕಂಪ್ಯೂಟರ್ಸಲ್ಲಿ ಅಥವಾ BCom ಕಂಪ್ಯೂಟರ್ಸು ಮತ್ತು ಇದು ಮಲ್ಟಿ ಟಾಸ್ಕಿಂಗ್ ಮತ್ತು ಆರ್ಗನೈಸೇಷನ್ ಸ್ಕಿಲ್ ಬೇಕಂತೆ ಮತ್ತು ಟೈಪಿಂಗ್ ಮತ್ತು ಕಂಪ್ಯೂಟರ್ ಸ್ಕಿಲ್ ಉತ್ತಮವಾಗಿರಬೇಕಂತೆ. ಹಾಗೆ ಉತ್ತಮ ರೈಟನ್ ಕಮ್ಯುನಿಕೇಷನ್ ಇರಬೇಕು. ಲೀಗಲ್ ಕನ್ಸೆಪ್ಟ್ಸ್ ಮತ್ತು ಬಗ್ಗೆ ಬೇಸಿಕ್ ನಾಲೆಜ್ ಇದ್ದರೆ ಉತ್ತಮ ಅಂತ ಹೇಳಿದ್ದಾರೆ. ಕಲಿಯುವ ಮನೋಭಾವ ಮತ್ತು ಪ್ರೊಟೆಕ್ಟಿವ್ ಆ್ಯಟಿಟ್ಯೂಡ್ ಇರಬೇಕಂತೆ. ನಿಮಗೆ ಕರಿಯರ್ ಗ್ರೋತಿಗೆ ಕಂಪನಿ ಕಡೆಯಿಂದ ಇದು ಜೂನಿಯರ್ ಅನಲಿಸ್ಟು, ಸೀನಿಯರ್ ಅನಲಿಸ್ಟು ಮತ್ತು ಟೀಮ್ ಲೀಡ್ ಕೂಡ ಇದೆ. ಕರಿಯರ್ ಗ್ರೋತಿಗೆ ಪ್ರಮೋಷನ್ ಆಗಿರ್ಬೋದು. ಸೌಲಭ್ಯ: ಸಪೋರ್ಟಿವ್ ವರ್ಕ್ ಎನ್ವೈರ್ಮೆಂಟ್, ಕರಿಯರ್ ಗ್ರೋತ್ ಅವಕಾಶಗಳು, ಟ್ರೈನಿಂಗ್ ಮತ್ತು ಲರ್ನಿಂಗ್ ಪ್ರೋಗ್ರಾಮು ಮತ್ತು ಲೀಗಲ್ ಡಾಕ್ಯುಮೆಂಟೇಷನ್ ಕ್ಷೇತ್ರದಲ್ಲಿ ಅನುಭವ ಅಂತೆ. ಸರಿ, ಕೆಲಸ ಇಷ್ಟ ಆದರೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಕಳಿಸ್ಬೋದು ಹೆಚ್ಚುವರಿ ಮಾಹಿತಿಗಾಗಿ. ಹಾಗೆ 2ನೇ ಪೋಸ್ಟು ಬೆಂಗಳೂರಿನಲ್ಲಿ. ಇದು ಡೆಲ್ ಟೆಕ್ನಾಲಜೀಸ್ ಆಫ್ ಕ್ಯಾಂಪಸ್ 2026 ಸಾಫ್ಟ್ವೇರ್ ಇಂಜಿನಿಯರ್ 1 ಬೆಂಗಳೂರಿನಲ್ಲಿ. BE ಅಥವಾ BTech ಅಥವಾ ME ಅಥವಾ MTech, CSIT EG. ಇದು ಬ್ಯಾಚ್ 2024ರಿಂದ 2026ರವರೆಗೆ. ಹೊಸಬ್ರು ಅಥವಾ ಎಕ್ಸ್ಪೀರಿಯೆನ್ಸ್ ಇದ್ದ ಇಬ್ಬರು ಕೂಡ ಟ್ರೈ ಮಾಡ್ಬೋದು. ಟ್ರೈ ಮಾಡಲಿಕ್ಕೆ ಕೆಳಗೆ ಲಿಂಕ್ ಇದೆಲ್ಲ ಕೊಟ್ಟಿದ್ದೀನಿ. ನಿಮಗೆ ಕೆಲಸ ಇಷ್ಟ ಆದರೆ ನಾನು ಲಿಂಕ್ ನಿಮಗೆ ನನ್ನ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮಲ್ಲಿ ಪ್ರೊವೈಡ್ ಮಾಡ್ತೀನಿ. ನೀವು ನೇರವಾಗಿ ವಿಸಿಟ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ಇದು ಸಾಫ್ಟ್ವೇರ್ BE BTech ಇವರೆಲ್ಲ ಮಾಡ್ಬೋದು. ಇಲ್ಲಿ ನೋಡ್ಬೋದಲ್ಲ ಕಂಪ್ಲೀಟಾಗಿ ಮಾಹಿತಿ. ಓಕೆ, ಸರಿ. 3ನೇ ಉದ್ಯೋಗ ವಾಕ್-ಇನ್ ಇಂಟರ್ವ್ಯೂ. ಇದು ಜೂನಿಯರ್ ಇನ್ಸ್ಟ್ರಕ್ಷನಲ್ ಡಿಸೈನರು. ಓಕೆ, ಇದು ಕಾರಂಜಿ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡು, ಎಂಪೈರ್ ಮಾಲು, 2nd ಫ್ಲೋರು, ಕೊಡಿಯಲ್ಬೈಲು, MG ರೋಡು, ಮಂಗಳೂರು. 26 ಮತ್ತು 27 2026 ಇದು ಮುಗ್ದಿರ್ಬೋದು, ಆದರೆ ಮತ್ತೆ ಟ್ರೈ ಮಾಡ್ಬೋದು. ಓಕೆ, ಹಾಗೆ ಬೆಳಿಗ್ಗೆ 10ರಿಂದ ಸಂಜೆ 5ರವರೆಗೆ ಇಂಟರ್ವ್ಯೂ ನಡೀತಾ ಇದೆ ಅಂತ ಹೇಳಿದ್ದಾರೆ. ಇದು ಜೂನಿಯರ್ ಇನ್ಸ್ಟ್ರಕ್ಷನಲ್ ಡಿಸೈನರು, ಎಂಟ್ರಿ ಲೆವೆಲ್ಲು. ಯಾವುದೇ ಪದವಿ ಅಥವಾ ಸ್ನಾತಕೋತ್ತರ ಆದವರು, ಹೊಸಬ್ರು ಕೂಡ ಜಾಯ್ನ್ ಆಗುವವರಿಗೆ ಆದ್ಯತೆ, ತಕ್ಷಣವೇ ಜಾಯ್ನ್ ಆಗುವವರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ. ಅಗತ್ಯ ಕೌಶಲ್ಯ: ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಲು ಮತ್ತು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಸ್ಕಿಲ್ಲು ಮತ್ತು ಕ್ರಿಯೇಟಿವ್ ಥಿಂಕಿಂಗು. ಸರಿ, ಓಕೆ. ಇದು 4ನೇ ಉದ್ಯೋಗ ನಿಮಗೆ ಮೆಡಿಕಲ್ ಶಾಪ್ನಲ್ಲಿ ಉದ್ಯೋಗಾವಕಾಶ. ಇದು ಮಾಹಿತಿ ಸ್ಥಳ ಕೊಟ್ಟಿಲ್ಲ. ಓಕೆ, ಇದು ನಾಗರಾಜ ಡಿಸ್ಟ್ರಿಬ್ಯೂಷನಲ್ಲಿ ಕೆಲಸ ಮಾಡಲಿಕ್ಕೆ ಸಿಬ್ಬಂದಿ ಬೇಕಂತೆ. ಅವಶ್ಯಕತೆ: ಹೊಸ ಮತ್ತು ಅನುಭವ ಹೊಂದಿದ ಅಭ್ಯರ್ಥಿ ಟ್ರೈ ಮಾಡ್ಬೋದಂತೆ. ಮೆಡಿಕಲ್ ಫೀಲ್ಡ್ ಬಗ್ಗೆ ಮೂಲಭೂತ ಜ್ಞಾನ ಇದ್ದರೆ ಒಳ್ಳೆಯದಂತ ಹೇಳಿದ್ದಾರೆ. ಕೆಲಸ ಇಷ್ಟ ಆದರೆ ನಂಬರ್ ಕೊಟ್ಟಿದ್ದಾರೆ, ನಂಬರ್ ಮುಖಾಂತರ ಮಾಹಿತಿನ ಪಡೆದುಕೋಬೋದು. ನಂಬರು 8884054136. ಹಾಗೆ 5ನೇ ಉದ್ಯೋಗ ಇದು ಮೀಡಿಯಾ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶ. ಇದು ಇಮಿಡಿಯೇಟಾಗಿ ರಿಕ್ವೈರ್ಮೆಂಟ್. ಇದು ಮಾಧ್ಯಮ ಕ್ಷೇತ್ರದಲ್ಲಿ ರಿಪೋರ್ಟಿಂಗು, ಆ್ಯಂಕರಿಂಗ್ ಮತ್ತು ರೈಟಿಂಗ್ ಹುದ್ದೆಗಳು ಖಾಲಿ ಇರುತ್ತೆ. ಅರ್ಹತೆ: ಮಾಧ್ಯಮ ಕ್ಷೇತ್ರದಲ್ಲಿ ಆಸಕ್ತಿ ಇರುವವರು ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಉತ್ತಮವಾಗಿರುವವರು ಮತ್ತು ಹೊಸಬ್ರು ಕೂಡ ಟ್ರೈ ಮಾಡ್ಬೋದಂತೆ. ಸರಿ, ಕೆಲಸ ಇಷ್ಟ ಆದರೆ ನಿಮಗೆ ನಂಬರ್ ಕೊಡ್ತಾಯಿದ್ದೀನಿ ಹೆಚ್ಚುವರಿ ಮಾಹಿತಿಗೆ. 96
44749644. ಸರ್, ನಿಮಗೆ 6ನೇ ಉದ್ಯೋಗ MSc ನರ್ಸಿಂಗ್ ಟೀಚರ್ ಪೆಕ್ಯುಲಿಟಿ ಹುದ್ದೆಗೆ ಅವಕಾಶ. ಇದು ಶ್ರೀ ಭವಾನಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಉದ್ಯೋಗಾವಕಾಶ. ಇದು ಹುದ್ದೆ MSc ನರ್ಸಿಂಗ್ ಟೀಚಿಂಗ್ ಪೆಕ್ಯುಲಿಟಿ. ಇದಕ್ಕೆ ಅರ್ಹತೆ ಕೇಳಿದರೆ MSc ನರ್ಸಿಂಗ್ ಪೂರ್ಣ ಆಗಿರಬೇಕಂತೆ ಮತ್ತು ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಉತ್ತಮ ಅಂತೆ. ಕೆಲಸ ಇಷ್ಟ ಆದರೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಕಳಿಸ್ಬೋದು. ಹೆಚ್ಚುವರಿ ಮಾಹಿತಿಗಾಗಿ ನಂಬರ್ ಕೊಡ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ನಂಬರು 9886170470. ಹಾಗೆ 7ನೇ ಉದ್ಯೋಗ ಸಂಗೀತ ಸೇಲ್ಸ್ ಎಕ್ಸಿಕ್ಯೂಟಿವ್ ನೇಮಕಾತಿ. ಓಕೆ, ಸರಿ. ಇದು ಸಂಸ್ಥೆ ಸಂಗೀತ ಅಂತ ಹೇಳಿದ್ದಾರೆ. ಸ್ಥಳ ಬೆಂಗಳೂರು. ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆ. ಕನಿಷ್ಠ 12ನೇ ತರಗತಿ ಪಾಸಾಗಿರಬೇಕಂತೆ. ಹೊಸಬ್ರು ಅಥವಾ ಎಕ್ಸ್ಪೀರಿಯೆನ್ಸ್ ಇದೆ ಇಬ್ಬರು ಕೂಡ ಟ್ರೈ ಮಾಡ್ಬೋದಂತೆ. ಸರಿ, ಕೆಲಸ ಇಷ್ಟ ಆದರೆ ನಂಬರ್ ಕೊಡ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ನಂಬರು 8951584041. ಹಾಗೆ 8ನೇ ಉದ್ಯೋಗ ಜೋಯ್ಸ್ ಆಲುಕಾಸ್ ವಾಕಿನ್ ಇಂಟರ್ವ್ಯೂ ನಡೀತಾ ಇದೆ. ಇದು ಮುನ್ನೆಕೊಳ್ಳಲು, ವರ್ತೂರು ಮೇನ್ ರೋಡು, ಮರತಹಳ್ಳಿ, ಬೆಂಗಳೂರು. ಓಕೆ, ಸಂಸ್ಥೆ ಜೋಸ್ ಆಲುಕಾಸ್ ಜ್ಯುವೆಲ್ಲರಿ. ಖಾಲಿ ಹುದ್ದೆ ಸೀನಿಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತೆ. 7 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕಂತೆ. ಹಾಗೆ ಸೇಲ್ಸ್ ಎಕ್ಸಿಕ್ಯೂಟಿವಲ್ಲಿ 7 ವರ್ಷಕ್ಕಿಂತ ಕಡಿಮೆ ಅನುಭವ ತೊಂದರೆ ಇಲ್ಲ. ಹಾಗೆ ಸೇಲ್ಸ್ ಟ್ರೈನಿ, ಇದು ಹೊಸಬ್ರು ಪರವಾಗಿಲ್ಲ ಅಂತೆ. ಮತ್ತು ರಿಸೆಪ್ಷನಿಸ್ಟಿಗೆ ಮಹಿಳೆಯರು ಬೇಕಂತೆ. ಮತ್ತು ಸಪೋರ್ಟ್ ಸ್ಟಾಫು ಅಂದರೆ ಡ್ರೈವರು ಮತ್ತು ಗೋಲ್ಡ್ ಸ್ಮಿತ್ತು ಅಥವಾ ಆಫೀಸ್ ಅಸಿಸ್ಟೆಂಟು ಮತ್ತು ಕುಕ್ಕು ಹುದ್ದೆ ಎಲ್ಲ ಖಾಲಿ ಇದೆ. ಅರ್ಹತೆ 12ನೇ ತರಗತಿ ಅಂತ ಹೇಳಿದ್ದಾರೆ. ಸೌಲಭ್ಯ ಉತ್ತಮ ವೇತನ, ಉಚಿತ ಇದು ವಸತಿ ಕೂಡ ಕೊಡ್ತಾ ಇದ್ದಾರೆ. ಊಟ ಮತ್ತು ವಸತಿ ಎರಡೂ ಕೊಡ್ತಾ ಇದ್ದಾರೆ. ಇನ್ಸೆಂಟಿವ್ ಮತ್ತು ಬೋನಸ್ ಕೂಡ ಕೊಡ್ತಾ ಇದ್ದಾರೆ. ಹಾಗೆ ESI ಮತ್ತು PF ಮತ್ತು ಮೆಡಿಕಲ್ ಇನ್ಶೂರೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ಒಳ್ಳೆ ಫೆಸಿಲಿಟಿ ಕೊಡ್ತಾ ಇದ್ದಾರೆ. 29 ಮಾರ್ಚ್ 2026 ಭಾನುವಾರ ಬೆಳಿಗ್ಗೆ 10:30ರಿಂದ ಸಂಜೆ 4:30ರವರೆಗೆ ಇಂಟರ್ವ್ಯೂ ನಡೀತಾ ಇದೆ. ಕೆಲಸ ಇಷ್ಟ ಆದರೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಕಳಿಸ್ಬೋದು. ಹೆಚ್ಚುವರಿ ಮಾಹಿತಿಗಾಗಿ ನಂಬರ್ ಕೊಡ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. 9895554318. ಹಾಗೆ 9482235510. ಹಾಗೆ ನಿಮಗೆ ಕೊನೆಯ ಉದ್ಯೋಗ ಅಟೋಂಬರ್ಗ್ ಆಫೀಸ್ ಅಸಿಸ್ಟೆಂಟ್ ಬೇಕಂತೆ, ಫೀಮೇಲ್ ಬೇಕಂತೆ. ಇದು KPT ಮಂಗಳೂರು. ಆಫೀಸ್ ಅಸಿಸ್ಟೆಂಟು ಫೀಮೇಲ್ ಬೇಕು. ಅರ್ಹತೆಗಳು ಬೇಸಿಕ್ ಕಂಪ್ಯೂಟರ್ ನಾಲೆಜು, MS ವರ್ಡ್ ಅಥವಾ ಎಕ್ಸೆಲ್ಲು ಮತ್ತು ಉತ್ತಮ ಕಮ್ಯುನಿಕೇಷನ್ ಸ್ಕಿಲ್ಲು, ಆಫೀಸ್ ಕೋಆರ್ಡಿನೇಷನ್ ಅಥವಾ ರೆಕಾರ್ಡು ಇದು ಕೀಪಿಂಗು ಮತ್ತು ಬೇಸಿಕ್ ಇಂಗ್ಲೀಷು ರೀಡಿಂಗ್ ಆ್ಯಂಡ್ ರೈಟಿಂಗು. ಹೆಚ್ಚುವರಿ ಮಾಹಿತಿಗಾಗಿ ನಂಬರ್ ಕೊಡ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ನಂಬರು 9743911396. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ 9 ಮುಖ್ಯ ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಯಾವುದೇ ರೀತಿಯ ಡೌಟ್ ಬಂದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ವಂದೇ ಮಾತರಂ.